ಹಲೋ, ಯಾರು ಮಾತಾಡ್ತಿರೋದು? ನೀವೇ ಗೆಸ್ ಮಾಡಿ ಹೇಳಿ ನೋಡೋಣ ಯಾರು ಅಂತ. ಹೌದಾ, ನೀವು ಒಂದು ಪುಟಾಣಿ ಮಗುವಿನ ಅಮ್ಮ, ತುಂಬಿದ ಮನೆಯ ಚಂದದ ಸೊಸೆ. ಅಂತೂ ಕಂಡು ಹಿಡ್ಬಿಟ್ರಾ? ಇನ್ನು ನೀವು ಸೂರ್ಯ ಅವರ? ಸಾಕು ಸಾಕು. ಅಲ್ಲ, ಇಷ್ಟು ಬೇಗ ಹೇಗೆ ಕಂಡು ಹಿಡ್ಬಿಟ್ರಿ? ನಾನು ನಿಮ್ಮ ವಾಯ್ಸ್ ಕೇಳಿಸ್ಕೊಂಡಿದ್ದೆ ಅಲ್ವಾ, ಒಂದ್ಸಲ ಕೇಳಿಸ್ಕೊಂಡ್ರೆ ಮರೆಯಲ್ಲ. ಅದಕ್ಕೆ ನೀವು ಟೀಚರ್ ಆಗಿರೋದು. ಮೆಮೊರಿ ಪವರ್ ಚೆನ್ನಾಗಿದೆ ಮೇರಿ ಅವರೇ ನಿಮಗೆ. ನೀವು ಹೊಗಳೋ ಅಷ್ಟು ಜಾಣೆ ಏನಲ್ಲ ನಾನು. ನೀವು ಫೋನ್ ಮಾಡಿದ್ದು ತುಂಬ ಖುಷಿ ಆಯಿತು. ಹೇಳಿ, ನಾನು ಫ್ರೀಯಾಗೇ ಇದ್ದೆ. ಮಾಡದೇ ಇರೋದಕ್ಕಾಗುತ್ತಾ? ನನಗೋಸ್ಕರ ನೀವು ಎಷ್ಟೊಂದು ದೊಡ್ಡ ತ್ಯಾಗ ಮಾಡಿದ್ದೀರಾ. ಅಮ್ಮ ನನಗೆಲ್ಲ ಹೇಳಿದ್ರು ಮೇರಿಯವರೇ. ಅಮ್ಮ ನಿಮ್ಮ ಊರಿಗೆ ಬಂದಿದ್ದು ನನಗೋಸ್ಕರ ನೀವು ಇಲ್ಲಿಗೆ ಬಂದಿರೋದು. ಆದರೆ ಒಂದು ವಿಷಯ, ನನ್ನ ಮಾತ್ರ ಏನೋ ಕೇಳಬೇಕಾಗಿತ್ತು. ಹೇಳಿ ಅಕ್ಕ, ಯಾಕೆ ಅಷ್ಟೊಂದು ಸಂಕೋಚ? ಅಪ್ಪ ಅಮ್ಮ ನಿಮ್ಮನ್ನ ಶಶಾಂಕ್ ಜೊತೆ ತಂದು ಬಿಟ್ಬಿಟ್ಟಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಅವನು ಸ್ವಲ್ಪ ಅಂದರೆ ನಿಮಗೇನಾದರೂ ತೊಂದರೆ ಕೊಡ್ಬೋದು ಅಂತ ಅಷ್ಟೇ. ಅಷ್ಟೇನಾ? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಶಶಾಂಕ್ ಹುಲಿನೇ ಆಗಿರಬಹುದು, ಆದರೆ ನಾನು ಜಿಂಕೆ ಅಲ್ಲ. ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನೋಡ್ಕೊಳ್ತೀನಿ. ಅಂದರೆ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ವಿಚಾರನೂ ಕ್ಲಿಯರ್ ಆಗುತ್ತೆ. ಇಷ್ಟಕ್ಕೋಸ್ಕರ ಫೋನ್ ಮಾಡಿದ್ರಾ? ಅಯ್ಯೋ ಹಾಗಲ್ಲ. ನಾಳೆ ನಮ್ಮನೇಲಿ ನಮ್ಮ ಮಗುಗೆ ಕಿವಿ ಚೊಚ್ಚೋ ಶಾಸ್ತ್ರ ಮತ್ತು ನಾಮಕರಣನ ಒಟ್ಟಿಗೆ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ಫೋನ್ ಮಾಡಿದೆ. ನೀವು ಮರೀದೆ ಬರಬೇಕು ಮನೆಗೆ. ಅದೇನೋ ಹೇಳ್ತಾರಲ್ಲ, ಶಿವ ಪೂಜೆಯಲ್ಲಿ ಕರಡಿ ಬಿಟ್ರು ಅಂತ. ಹಾಗೆ ನಾನು ಯಾಕೆ ನಿಮ್ಗಳ ಮಧ್ಯ? ನಾನು ನಿಮ್ಮನ್ನು ಯಾವತ್ತೂ ಬೇರೆಯವರು ಅಂತ ಅಂದ್ಕೊಳ್ಳಿಲ್ಲ. ನಮ್ಮಲ್ಲೆಲ್ಲರೂ ಜಾತಿ ಭೇದ ಧರ್ಮ ಇವೆಲ್ಲ ಯಾವುದು ಭೇದ ಭಾವ ಮಾಡಲ್ಲ ಮೇರಿಯವರೇ. ಆದರೂ ನಾನು ಅಲ್ಲಿಗೆ ಬರೋದು ಅಂದರೆ ನೋಡಿ, ನನಗೆ ಅವೆಲ್ಲ ಗೊತ್ತಿಲ್ಲ. ನೀವು ನಮ್ಮ ಮನೆಗೆ ಬರಬೇಕು ಅಂದರೆ ಬರಬೇಕು ಅಷ್ಟೇ. ನೀವು ನನಗೆ ಉಪಕಾರ ಮಾಡಿದ ಕಡಿಮೆನಾ? ನೀವು ನನ್ನ ಜೀವ ಉಳಿಸ್ತಾರೋ ಮೇರಿಯವರೇ. ನೋಡಿ, ನೋ ಎಕ್ಸ್ಕ್ಯೂಸ್. ನೀವು ನಮ್ಮ ಮನೆಗೆ ಬರಬೇಕು ಅಂದರೆ ಬರಬೇಕು. ನಾನು ಅಲ್ಲಿಗೆ ಬರಬೇಕು ಅಂತಂದರೆ ನನ್ನೊಂದು ಕಂಡೀಷನ್ ಇದೆ. ನೀವು ಅದನ್ನು ನಡೆಸ್ಕೊಟ್ರೆ ನಾನು ಅಲ್ಲಿಗೆ ಬರ್ತೀನಿ. ಕಂಡೀಷನಾ? ಏನು ಅಂತ ಹೇಳಿ. ಏನಾದರೂ ಪರವಾಗಿಲ್ಲ, ನನಗೆ ನೀವು ಬರೋದು ಮುಖ್ಯ. ನೀವು ನನ್ನ ಅಕ್ಕ. ನೀವು ತಾವು ಹೋಗಿ ಬನ್ನಿ ಇವೆಲ್ಲ ಬೇಕಾ? ಹೋಗು ಬಾ ಅಂದರೆ ಮಾತ್ರ ಬರೋದು, ಇಲ್ಲಾಂದ್ರೆ ನಾನು ಬರಲ್ಲ. ಸರಿನಮ್ಮ, ನೀನು ನಾಳೆ ಬೆಳಿಗ್ಗೆ ನಮ್ಮನೆಗೆ ಬೇಗ ಬರಬೇಕು. ಮಗು ನಾಮಕರಣ ಇದೆ, ಮಗುನ ರೆಡಿ ಮಾಡಬೇಕು, ತೊಟ್ಲು ಅಲಂಕಾರ ಮಾಡಬೇಕು. ಇದೆಲ್ಲ ನಿಂದೇ ಜವಾಬ್ದಾರಿ. ಬರ್ತೀಯ ತಾನೇ? ಖಂಡಿತ ಬರ್ತೀನಿ. ರೀ, ಒಂದು ವಿಷಯ ನೀವು ತಪ್ಪು ತಿಳ್ಕೊಬಾರ್ದು. ಏನು ಅಮ್ಮವ್ರ ಪೀಠಿಗೆ ಜೋರಾಗಿದೆ? ಏನು ವಿಷಯ? ನಾನು ಹೇಳೋ ವಿಷಯ ಅದೇನು ಅಂತ ಹೇಳೆ. ಸೀರೆಗೆ ಏನಾದ್ರು ಬೇಕಾ? ಸೀರೆ ಬೇಕಂದ್ರೆ ಡೈರೆಕ್ಟಾಗಿ ಕೇಳಲ್ವಾ? ಮತ್ತಿನ್ನೇನು? ಹೇ, ಚಿನ್ನಕ್ಕೆ ಏನಾದ್ರು ಅಪ್ಲಿಕೇಶನ್ ಆಗ್ತಿದ್ಯಾ? ಚಿನ್ನದ ರೇಟ್ ಆಕಾಶಕ್ಕೆ ಹೋಗಿದೆ. ನಾನೇನು ಡಿಮ್ಯಾಂಡ್ ಮಾಡೋಕ್ಕೋಸ್ಕರನೇ ಇರೋದು ಅನ್ನೋ ಥರ ಮಾತಾಡ್ತಿರಲ್ಲ. ವಿಷಯ ಅದಲ್ಲ. ಮತ್ತಿನ್ನೇನು? ನಾಳೆ ಫಂಕ್ಷನ್ನ ಗ್ರ್ಯಾಂಡ್ ಆಗಿ ದಾಮ್ ಧೂಮ್ ಅಂತ ಮಾಡ್ಬಿಡೋಣ. ಅದಲ್ಲ ರೀ. ಮತ್ತಿನ್ನೇನು? ಆ ಮಗು ಮನೆಗೆ ಬಂದ ತಕ್ಷಣ ಫುಲ್ ಖುಷಿ, ಮನೆ ತುಂಬಾ ಸಂಭ್ರಮ. ಅಮ್ಮನ್ನ ಹಿಡಿಯೋಕೆ ಆಗ್ತಿಲ್ಲ. ಅವ್ರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನಾನು ಪೂರ್ತಿ ಮಾತಾಡೋಕೆ ಬಿಡೋದಿಲ್ಲ ಅಲ್ಲ ನೀವು. ಏನೇನೋ ಅರ್ಥ ಮಾಡ್ಕೊಂಡು ಏನೇನೋ ಮಾತಾಡ್ತಿದ್ದೀರಾ. ಮತ್ತಿನ್ನೇನೆ? ಅದೇನು ಹೇಳ್ಬೇಕು ಅಂತಿದೀಯ ಅದನ್ನ ಹೇಳ್ದೆ. ರೀ ಅದು ರೀ ಇದು ಅಂದ್ರೆ ಅದಿರ್ಬೋದು ಇದಿರ್ಬೋದು ಅಂತ ಹೇಳ್ತಾ ಇದ್ದೀನಿ. ಆಯ್ತಮ್ಮ, ಮಧ್ಯ ಮಾತಾಡಲ್ಲ. ಕೈ ಕಟ್ಕೊಂಡು ನಿನ್ನ ಮಾತು ಕೇಳ್ತೀನಿ. ಹೇಳಿ. ಇಂಥ ನಾಟಕಕ್ಕೇನು ಕಡಿಮೆ ಇಲ್ಲ ನೀವು. ರೀ, ಅದು ಆ ಮಗು ಹುಟ್ಟಿದ ಟೈಮೇ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಆ ಮಗು ಮನೆಗೆ ಬಂತಲ್ಲ, ಅವತ್ತಿನ ದಿವಸ ಆರತಿ ಎತ್ತಣ ಅಂತ ತಟ್ಟೆ ತೊಗೊಂಡು ಹೋಗ್ತಿದ್ದೆ. ಆರತಿ ಮಾಡೋಕ್ಕೆ ಮುಂಚೆನೇ ಅರ್ಶಿನ ನೀರು ಮನೆ ತುಂಬ ಚೆಲ್ಲೋಯ್ತು.
ಅದಕ್ಕೆ ನಾನೇನು ಮಾಡಬೇಕು ಅಂತೀಯ? ಹಾಗಾಗ್ಬಾರ್ದು ರೀ, ಅದು ಒಳ್ಳೇದಲ್ಲ, ಅಪಶಕುನ. ಪರಿಮಳ, ಏನಮ್ಮ ಇದೆಲ್ಲ? ಮನೆಯೊಳಗೆ ನೀನೇ ಹೀಗೆಲ್ಲ ಮಾತಾಡ್ಬೋದಾ? ಅಮ್ಮ, ಅದು ಅವತ್ತೇನೇ ಆಗಿರ್ಲಿ, ಮಗು ಬಗ್ಗೆ ಹಾಗೆಲ್ಲ ಮಾತಾಡ್ತಾರ? ನೀನೇ ಹೇಳ್ದಾಗೆ ಕಾಲ್ ಸ್ಲಿಪ್ ಆಗಿ ಜಾರ್ತು ಅಂತಂದೆ. ನೋಡ್ದೆ ಕಾಲಿಟ್ಟಿದ್ದು ನಿನ್ ತಪ್ಪು. ಅದಕ್ಕೂ ಮಗುಗೂ ಏನ್ ಸಂಬಂಧ? ಅಮ್ಮ, ಅದು ಯಾರೋ ಹೇಳಿದ ಕಿವಿಗೆ ಬಿತ್ತು. ಅದ್ರ ಬಗ್ಗೆ ಇನ್ ಮಾತಾಡೋದು ಬೇಡ. ಮನೆಗೆ ಸೂತ್ಕ ಆಗಿದೆ, ನಾಳೆ ಪುರೋಹಿತರು ಬಂದು ಪುಣ್ಯಾಹ ಮಾಡ್ತಾರೆ, ಹಾಗೆಲ್ಲ ಸರಿ ಹೋಗುತ್ತೆ. ಅದನ್ನ ಬಿಟ್ಟು ನಾವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡೋದು ಬೇಡ. ಅರ್ಥ ಆಯ್ತಾ? ಬೀಳಿಸ್ತಿದ್ದವಳನ್ನ ನಿಲ್ಸಿದ್ದಕ್ಕೆ. ಯಾಕೆ ಮಾತಾಡ್ತಿಲ್ಲ? ಬೀಳಿಸ್ಬಿಟ್ಟೆ ಅಂತ ಸಂಕೋಚನ? ಪರವಾಗಿಲ್ಲ, ಬೀಳ್ಸಿದ್ರು ಮತ್ತೆ ಎಪ್ಸ್ ನಿಲ್ಸಿದ್ರಲ್ಲ, ಮಾತಾಡಿ. ನಿನ್ನ ಹತ್ರ ಮಾತಾಡೋಕ್ಕೆ ಏನೂ ಇಲ್ಲ, ಮೊದಲು ದಾರಿ ಬಿಡು. ಮತ್ತಿವಾಗ ಮಾತಾಡ್ತಿದ್ದೀರಾ? ಅಡ್ಡ ಹಾಕಿ ನಿಂತಿದ್ಯಲ್ಲ, ಮಾತಾಡಿದ್ರೆ ನೀನು ದಾರಿ ಬಿಡಲ್ಲ. ದಾರಿ ಬಿಡು. ಈಗ ಮಾತ್ರ ಜಾಗ ಬಿಟ್ಬಿಡ್ತೀನಾ? ನಂಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ನಿಮಗೆ ನಿಜವಾಗ್ಲೂ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವೋ, ಅಥವಾ ಇಷ್ಟ ಇಲ್ಲದೆ ಇರೋರ ಥರ ಆ್ಯಕ್ಟಿಂಗ್ ಮಾಡ್ತಿದ್ದೀರೋ? ನೋಡೋ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ನಾನು ಯಾವ ಆ್ಯಕ್ಟಿಂಗು ಮಾಡ್ತಿಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ ನನಗೆ. ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಇಲ್ಲ ಇಲ್ಲ. ನಾನು ನಂಬಲ್ಲ. ದೊಡ್ಡವ್ರಾದ್ಮೇಲೆ ಸುಳ್ಳು ಹೇಳಬಾರ್ದು, ಮಹಾ ಪಾಪ. ನೋಡೋ, ನಾನು ನಿನ್ನ ಬೆಳಿಗ್ಗೆ ಏನು ಹೇಳಿದ್ದೆ ಹೊರಡವಾಗ? ಏನು ಹೇಳಿದ್ರಿ? ನಾನು ಬರೋ ಅಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿದ್ದೆ ತಾನೆ? ಮತ್ತೆ ಯಾಕೆ ಇನ್ನೂ ಹೋಗಿಲ್ಲ? ನಿಮಗೋಸ್ಕರ. ನೀವೆಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ನಿನ್ನ ಜೊತೆ ಇರೋಕ್ಕಾಗಲ್ಲ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಮತ್ತೆ ಯಾಕೆ ನೀನು ನನ್ನ ಜೊತೆ ಇರಬೇಕು? ಗಂಡ ಅದವನು ಎಲ್ಲಿರ್ತಾನೋ ಅಲ್ಲೇ ಇರೋದು ಹೆಂಡತಿ ಕರ್ತವ್ಯ. ಯಾವ ಸಂಬಂಧಗಳ ಸಹವಾಸನೂ ಬೇಡ ಅಂತ ನಾನು ಇಲ್ಲಿಗೆ ಬಂದಿದ್ದು. ಯಾವ ಗಂಡ ಯಾವ ಹೆಂಡತಿ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಇಷ್ಟಾದ್ಮೇಲೆ ದಾಕ್ಷಿಣ್ಯ ಇಲ್ಲದೆ ಬಂದಿದೆಯಲ್ಲ ಇಲ್ಲಿವರೆಗೂ ನನ್ನ ಜೀವ ತಿನ್ನಕ್ಕೆ. ಇಲ್ಲ, ಪ್ರೀತಿ ಮಾಡಕ್ಕೆ. ಯಾವನಿಗೆ ಬೇಕು ನಿನ್ ಪ್ರೀತಿ? ತೆಗೆದು ಒಲೆಗೆ ಹಾಕದ್ನ. ಮನೆಯಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂತ ಬಂದೆ, ಇಲ್ಲೂ ನೆಮ್ಮದಿಯಾಗಿರಕ್ ಬಿಡಲ್ಲ. ಎಲ್ಲೋದ್ರೂ ಬಂದು ಒಕ್ಕರ್ಸ್ಕೋತೀಯ. ಮೊದಲು ಶಾಸ್ತ್ರಿಗಳಿಗೆ ಹೇಳಬೇಕು ಮನೆಗೆ ನೀರು ಹಾಕಿ ಅಂತ.
ಇಲ್ಲ. ಇಷ್ಟಾದ್ಮೇಲೆ ದಾಕ್ಷಿಣ್ಯ ಬಂದಿದ್ದೀರಿ ನೀವು, ನನ್ನ ಜೀವ ತೆಗೆದುಕೊಳ್ಳಿ. ಯಾವ ತೆಗೆದಿದ್ದೀರಿ? ನಿನ್ ತಾಳ್ಮೆ ತುಂಬಾ ದೊಡ್ಡದು ಮೇರಿ. ನಾನೆಲ್ಲ ಕೇಳಿಸ್ಕೊಂಡೆ. ನೀನೆಲ್ಲ ನಮ್ಮ ಆರ್ತಿ ಹಾಗೆ, ಗುಣದಲ್ಲಿ, ರೂಪದಲ್ಲಿ, ಕೊನೆಗೆ ತಾಳ್ಮೆಯಲ್ಲೂ ಕೂಡ. ಅವನು ಅಷ್ಟೆಲ್ಲ ಉರಿದು ಬೀಳ್ತಾ ಇದ್ರು ನೀನೆಷ್ಟು ಸಮಾಧಾನವಾಗಿದ್ದೆ. ಅವನು ಆಡೋದು ನೋಡಿ ನನಗೆ ಕೋಪ ಬರ್ತಾ ಇತ್ತು, ಆದರೆ ನೀನು ಶಾಂತವಾಗಿ ಮಾತಾಡ್ತಾ ಇದ್ದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಹೇಗೆ ಕಲ್ತ್ಕೊಂಡೆ ಅಮ್ಮ ನೀನು? ಅಭ್ಯಾಸ ಆಗೋಗಿದೆ ಅತ್ತೆ. ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ ಹೇಳಿ? ಬದುಕು ನನಗೆ ತಾಳ್ಮೆ ಹೇಳ್ಕೊಟ್ಟಿದೆ. ಅವ್ರ ಮಾತಿಗೆ ನನ್ನ ಹತ್ರ ಬೇಕಾದಷ್ಟು ಉತ್ತರ ಇತ್ತು, ಆದ್ರೆ ಅದಾದ್ಮೇಲಿನ ಪರಿಣಾಮ ಸಮಸ್ಯೆ ಬೆಳೀತಾ ಹೋಗುತ್ತೆ ಹೊರತು ಬಗೆಹರಿಯಲ್ಲ ಅತ್ತೆ. ಎಷ್ಟು ದೂರದ ಆಲೋಚನೆ ಮೇರಿ ನಿಂದು. ನನ್ನ ಮಗನ ದುರಾದೃಷ್ಟ ನೋಡಿ. ಕೈಗೆ ಸಿಕ್ಕಿರೋ ಎರಡೂ ಮಾಣಿಕ್ಯನೂ ಕಲ್ಲು ಅಂತ ಅನ್ಕೊಂಡು ದೂರ ಎಸ್ಬಿಟ್ಟ. ಮೇರಿ, ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯಾ? ಕೇಳಿ ಅತ್ತೆ, ಅದಕ್ಕೇನಂತೆ? ನನ್ನ ಮನಸ್ಸು ಒಪ್ಪದ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ನನ್ನ ಮನಸ್ಸಾಕ್ಷಿ ವಿರುದ್ಧ ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ಕೇಳಿ. ಒಂದು ವೇಳೆ ಶಶಾಂಕಂಗೆ ತಾನು ಮಾಡಿದ್ದು ತಪ್ಪು ಅರ್ಥ ಆಗಿ ಇನ್ನು ಮುಂದೆ ಅಂಥ ತಪ್ಪುಗಳನ್ನು ಮಾಡಲ್ಲ ಅಂತ ಅನಿಸಿ ನಿನ್ನನ್ನು ಮತ್ತೆ ಹೆಂಡತಿಯಾಗಿ ಒಪ್ಕೊಂಡ್ರೆ ನೀನು ಅವನ ಜೊತೆ ಸಂಸಾರ ಮಾಡ್ತೀಯಾ? ನೋಡು, ನಿಜ ಹೇಳ್ತೀನಿ ಅಂತ ಹೇಳಿದ್ಯಾ, ನನಗೆ ಪ್ರಾಮಾಣಿಕವಾದ ಉತ್ತರ ಬೇಕು. ಅವನ ಜೊತೆ ಜೀವನ ಸಾಗಿಸೋಕೆ ನೀನು ಒಪ್ಕೋತೀಯಮ್ಮ? ಯಾಕೆ ಮೇರಿ ಮೌನವಾಗ್ಬಿಟ್ಟೆ? ಅವನ ಜೊತೆ ಸಂಸಾರ ಮಾಡೋಕೆ ಒಪ್ಕೋತೀಯಾ? ಅತ್ತೆ, ನೀವು ನನ್ನನ್ನು ಕಟ್ಪಾಡಿಯಿಂದ ಕರ್ಕೊಂಡು ಬಂದಿದ್ದು ನನ್ನ ಜೀವನ ಸರಿ ಮಾಡೋದಕ್ಕಲ್ಲ, ಆರ್ತಿ ಅಕ್ಕನ ಕಷ್ಟ ಪರಿಹಾರ ಮಾಡೋದಕ್ಕೆ, ಅವ್ರ ಸಂಸಾರ ಸರಿ ಮಾಡೋದಕ್ಕೆ. ಅಂದ್ರೆ ನೀನೀಗ ಅವನ ಜೊತೆ ನಡ್ಕೋತಾ ಇರೋದು ಆರ್ತಿ ಅಕ್ಕನಿಗೋಸ್ಕರ. ಅವ್ರ ಮಗ ಅವ್ರ ಜೊತೆನೇ ಇರ್ಲಿ ಅಂತ. ಮೇರಿ, ನಾವು ನಿನ್ನನ್ನು ಹುಡ್ಕೊಂಡು ಕಟ್ಪಾಡಿಗೆ ಬಂದಾಗ ನಮ್ಮ ತಲೆಯಲ್ಲಿ ಇದ್ದಿದ್ದಿಷ್ಟೇ, ನಮ್ಮ ಆರ್ತಿ ಜೀವನ ಸರಿ ಹೋಗ್ಬೇಕು ಅಂತ ಮಾತ್ರ. ಆದರೆ ನಿನ್ನನ್ನು ನೋಡಿದ ಮೇಲೆ, ನಿನ್ನ ಸ್ವಭಾವ ತಿಳ್ಕೊಂಡ್ಮೇಲೆ ನಮ್ಮ ಶಶಾಂಕನ ಸರಿ ಮಾಡೋಕೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ ಅನ್ನಿಸ್ತು. ಮಗನ್ನ ಸರಿ ಮಾಡೋಕ್ಕಾಗೋದೇ ಇಲ್ಲ ಅಂತ ಕೈ ಬಿಟ್ಟಿದ್ದು ನಮಗೆ ಅವನ ಸಂಸಾರದ ಬಗ್ಗೆ ಕನ್ಸು ಕಾಣೋ ಹಾಗೆ ಮಾಡಿದ್ದು ನೀನು. ಇದು ನಿನ್ನಿಂದ ಮಾತ್ರ ಸಾಧ್ಯ. ಇದಕ್ಕೆ ನೀನು ಒಪ್ಕೊಂಡ್ರೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನೀನು ಇಷ್ಟು ದೂರ ಬಂದಿರೋದೇ ಹೆಚ್ಚು. ಅಂಥದ್ರಲ್ಲಿ ನಿನ್ನನ್ನು ಇನ್ನಷ್ಟು ಒತ್ತಾಯ ಮಾಡಿ ಸಂಕಟಕ್ಕೆ ಗುರಿ ಮಾಡೋದು ನಮಗಿಷ್ಟ ಇಲ್ಲ. ನಮಗಿಷ್ಟೇ ಪ್ರಾಪ್ತಿ ಅಂತ ಸುಮ್ಮನೆ ಇರಬೇಕು ಅಷ್ಟೆ. ಮಕ್ಕಳು ಸುಖ ನೋಡೋ ಹಣೆ ಬರ ನಮ್ಗೆ ಹಣೆಯಲ್ಲಿ ಬರ್ದಿಲ್ಲ ಅಂತ ಕಾಣಿಸುತ್ತೆ.
ಅಷ್ಟಕ್ಕೂ ನೀನು ಯಾಕೆ ಶಶಾಂಕನ ಒಪ್ಕೋಬೇಕು ಹೇಳು? ಬಾ ಮಲ್ಕೋ. ನಾನು ಒಪ್ಕೊಳ್ತೀನಿ. ಇರುತ್ತೆ ಒಪ್ಕೊಳ್ತೀನಿ ಅಂತಂದ. ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಮ್ಮ. ನಿಮ್ಮ ಜೊತೆನೇ ಇರ್ತೀನಿ. अपवित्र पवित्रो वा सर्वावस्थांगितो वा यस्मरे पुण्डरीकाक्षं सदाभ्यन्तरश्रुतिः ॐ तच्छञ्जो रावणीमहे गातुं विघ्नाय गातुं विघ्नपतये दैवी स्वस्तिरस्तिनः स्वस्तिर्मानुषेभ्यः ऊर्ध्वं दिगातुमेषजं शन्नो अस्तु द्विपदेः चन्द्रदुष्पदे ಶಾಂ ಪರಿಮಳ ಅವರೇ, ಸ್ವಾಮಿಗಳೇ, ಪಂಚಗವ್ಯ ಎಲ್ಲ ಕಡೆ ಹಾಕಬೇಕು. ಹಾಕ್ಲಿಲ್ಲ ಅಂದರೆ ಎಲ್ಲೂ ಶುದ್ಧಿ ಆಗಲ್ಲ. ಎಲ್ಲೆಲ್ಲಿ ಅಂತ ತೋರಿಸ್ಬಿಡಿ, ಹಾಕ್ಬಿಡ್ತೀನಿ. ಎಲ್ಲ ಕಡೆ ಹಾಕಿದಾಗಿದೆ, ನಂಗೆ ಗೊತ್ತಿರೋಗೆ ಇನ್ನೆಲ್ಲೂ ಉಳಿದಿಲ್ಲ. ಅಂದರೆ ಎಲ್ಲ ಕಡೆ ಹಾಕಿದ್ದಾಯ್ತು ಅಂದರೆ ಈ ಮನೆ ಶುದ್ಧಿ ಆಯಿತು. ಆ ಮಗುನ ಸ್ವಲ್ಪ ಶುದ್ಧಿ ಮಾಡಿಬಿಡಿ, ಉಳಿದಿರೋದನ್ನೆಲ್ಲ ತಗೊಂಡೋಗಿ ಅದ್ರ ಮೇಲೆ ಹಾಕ್ಬಿಡಿ. ಓಂ ತಚ್ಚಂಜೋ ರಾವಣೀಮಹೇ ಗಾತುಂ ವಿಘ್ನಾಯ ಗಾತುಂ ವಿಘ್ನಪತಯೇ ದೈವೀ ಸ್ವಸ್ತಿರಸ್ತಿನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ದಿಗಾತುಮೇಷಜಂ ಶನ್ನೋ ಅಸ್ತು ದ್ವಿಪದೇ ಚತುಷ್ಪದೇ. ನೀನೇನಾದ್ರೂ ನೋಡದೇ ಇದ್ದಿದ್ರೆ ದೊಡ್ಡ ಅನಾಹುತಾನೆ ಆಗ್ಬಿಡ್ತಾ ಇತ್ತು. ಅಡುಗೆ ಮನೆಗೆ ಏನಾದ್ರು ಬೆಂಕಿ ಹತ್ಕೊಂಡ್ಬಿಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು? ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ವೆರಿ ಮಚ್. ನೀನ್ ಯಾಕೆ ನೋಡ್ದೆ? ದೊಡ್ಡಮ್ಮ ನಂಗೆ ಹಸು ಆಗ್ತಾ ಇತ್ತು, ಅದಕ್ಕೆ ಹಾಲು ಕುಡಿಯೋಣ ಅಂತ ಬಂದೆ. ಆದ್ರೆ ನೋಡಿದ್ರೆ ಬೆಂಕಿ ಹಚ್ಚಿತ್ತು. ಹಾಲು ಬೇಕು ಅಂದ್ರೆ ನಾನು ಕೇಳಬೇಕಾಗಿತ್ತು, ನಾನು ಕೊಡ್ತಿದ್ದೆ. ಅವತ್ತು ಅಜ್ಜಿ ಹೇಳಿದ್ರು, ಹೊಸ ಪಾಪು ಬಂದ ತಕ್ಷಣ ಯಾರೋ ನಿಂಗೆ ಹೆಲ್ಪ್ ಮಾಡಲ್ಲ, ನೀನೇ ಹಾಲು ತಗೋಬೇಕು, ನೀನೇ ಕುಡಿಬೇಕು ಅಂತ. ಹೊಸ ಪಾಪು ಬಂದ್ಬಿಡ್ತು ಅಂತ ನೀನೇನು ಬಿಡೋಕ್ಕಾಗತ್ತಾ? ನೋಡು, ಅವ್ರೇನೋ ಹೇಳಿದ್ರು ಅಂತ ನೀನು ಅದನ್ನು ಸೀರಿಯಸ್ ಆಗಿ ತಗೋಬೇಡ. ಇನ್ನು ಮುಂದೆ ನಿಂಗೆ ಏನೇ ಬೇಕಂದ್ರೂ ನಾನು ಕೇಳಿ ನಾನು ಕೊಡ್ತೀನಿ. ಓಕೆ, ನಂಗೆ ಹಾಲು ಕೊಡಿ. ಸರಿ. ಬಾ ಕೂತ್ಕೋ. ದೊಡ್ಡಮ್ಮ, ಆಗ್ಲೇ ಪುರೋಹಿತರು ಏನೋ ನೀರು ಹಾಕ್ತಿದ್ರಲ್ಲ, ಏನದು? ಅದು ನೀರಲ್ಲ, ಪಂಚಗವ್ಯ. ಹಂಗಂದ್ರೆ? ಪಂಚಗವ್ಯ ಅಂದ್ರೆ ಗೋಮೂತ್ರ, ಹಾಲು, ತುಪ್ಪ, ಮೊಸರು, ಆಮೇಲೆ ಹಸಿ ಸಗಣಿ ಇರುತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ. ಏನಾಯ್ತು? ಅದನ್ನ ಶುದ್ಧಿ ಮಾಡೋದಕ್ಕೆ ಕೊಡ್ತಾರೆ. ನೋಡು, ಮನೆಗೆಲ್ಲ ಅದನ್ನ ಸಿಂಪಡಿಸಿದ್ರೆ ಮನೆ ಎಲ್ಲ ಶುದ್ಧಿ ಆಗುತ್ತೆ. ಈಗ ಹೊಸ ಪಾಪು ಹುಟ್ಟಿದೆಯಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡೋದು. ಅದರಿಂದ ಮನೆಗೆ ಒಳ್ಳೇದಾಗತ್ತೆ. ನಾನು ಚಿಕ್ಕ ವಯಸ್ಸಿರ್ಬೇಕಾದ್ರೂ ಇದೆಲ್ಲ ಮಾಡಿರ್ತಾರೆ, ಮಾಡ್ದೆ ಏನೋ. ಹೌದಾ? ಹಾ, ಬೇಕಾದ್ರೆ ನಿಮ್ಮ ಅಮ್ಮನ್ ಕೇಳು. ಓಕೆ. ನಿಧಾನ ನಿಧಾನ. ನಿಧಾನ. ಏನ್ ಹಾಕಿದ್ರೇನು, ಈ ಪಾಪ ಶುದ್ಧಿ ಆಗಲ್ವಲ್ಲ. ಇದ್ ಮನೆಗೆ ಬಂದಾಗ್ಲಿಂದ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇದೆ. ಹೀಗೆ ಬಿಟ್ರೆ ಅಷ್ಟೆ, ಏನಾದರೂ ಮಾಡಲೇಬೇಕು.